ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಅಶೋಕು. ಅಡಿಕೆ ಗೋಟನ್ನು ಮೊಳಕೆ ಮಾಡುವ ಸರಳವಾದ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಏಕೆಂದರೆ ನೀವು ಅಡಿಕೆ ಗೋಟನ್ನು ನಾಟಿ ಮಾಡಿದಾಗ ನಿಮಗೆ 90% ಮೊಳಕೆ ಆಗಬೇಕು. ಈ ರೀತಿ ಮಾಡುವುದರಿಂದ ನಿಮಗೆ 90% ಮೊಳಕೆ ಆಗುತ್ತದೆ. ಅದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಮೊದಲಿಗೆ ನೆರಳಿರುವ ಸ್ಥಳದಲ್ಲಿ ಈ ರೀತಿ ಪಾತಿ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಏಕೆಂದರೆ ಭೂಮಿ ಲೆವೆಲ್ ಆಗಿದ್ದರೆ ಉತ್ತಮ. ಅದರ ಜೊತೆಗೆ ಸುತ್ತ ಕಟ್ಟೆ ಕಟ್ಟಬೇಕು ಸ್ನೇಹಿತರೆ. ಈ ರೀತಿ ಕಟ್ಟೆ ಕಟ್ಟಿದರೆ ಇನ್ನೂ ಉತ್ತಮ. ಏಕೆಂದರೆ ನೀವು ನೀರು ಕೊಟ್ಟಾಗ ಕಟ್ಟೆ ಒಳಗೆ ನೀರು ಇರಬೇಕು ಸ್ನೇಹಿತರೆ. ಗೆಳೆಯರೇ, ನಂತರ ನೀವು ಅಡಿಕೆ ಸಿಪ್ಪೆಯ ಒಟ್ಟು ಅಥವಾ ತೆಂಗಿನ ಸಿಪ್ಪೆಯ ನಾರು ಇರ್ತಲ್ಲ ಸ್ನೇಹಿತರೆ, ಅದನ್ನು ನಿಮ್ಮ ಪಾತಿ ಒಳಗೆ ತಂದು ಈ ರೀತಿ ಹರಡಬೇಕು ಸ್ನೇಹಿತರೆ. ಹರಡಿದ ನಂತರ ನೀವು ತಂದಿದ ಅಡಿಕೆ ಗೋಟನ್ನು ಇದರ ಮೇಲೆ ಹಾಕಬೇಕು. ಯಾವ ರೀತಿ ಇರುವ ಅಡಿಕೆ ಗೋಟು ಆಯ್ಕೆ ಮಾಡಿಕೊಳ್ಳಬೇಕು ಎಂದರೆ, ಕನಿಷ್ಠ ಒಂದು ಅಡಿಕೆ ಮರ 25 ವರ್ಷ ಮೇಲ್ಪಟ್ಟಿರಬೇಕು. 45ರಿಂದ 50 ವರ್ಷ ಒಳಗಾಗಿರಬೇಕು. ಅಂಥ ಮರ ಮೊದಲು ಸೆಲೆಕ್ಟ್ ಮಾಡಿ. ಅದರ ಜೊತೆಗೆ ಆ ಮರ ಕಿರುಗಣ್ಣಿಗೆ ಬಿದ್ದಿರಬೇಕು ಮತ್ತು ಯಾವುದೇ ರೀತಿ ರೋಗ ರುಜಿನಗಳು ಇರಬಾರದು. ಜೊತೆಗೆ ಒಂದು ಗೊನೆಯಲ್ಲಿ 150ರಿಂದ 200 ಅಡಿಕೆ ಕಾಯಿ ಇದ್ದರೆ ಅಂಥ ಮರವನ್ನು ಆಯ್ಕೆ ಮಾಡಿಕೊಂಡರೆ ಇನ್ನೂ ಸೂಕ್ತ ಸ್ನೇಹಿತರೆ. ಅದನ್ನು ತಂದು ನೀವು ಮಾಡಿರೋ ಪಾತಿಯಲ್ಲಿ ಈ ರೀತಿ ಹರಡಬೇಕು ಸ್ನೇಹಿತರೆ. ನೀವು 1 ಇಂಚಿಗೆ ಒಂದು ಹಾಡ್ತೀರಿಂದರೂ ಸೂಕ್ತ, ಇಲ್ಲ ಒಂದರ ಪಕ್ಕ ಒಂದು ಹಾಡ್ತೀರಿಂದರೂ ಸೂಕ್ತ. ಯಾವುದೇ ಕಾರಣಕ್ಕೂ ಒಂದರ ಮೇಲೆ ಒಂದು ಹಾಕಬಾರ್ದು ಸ್ನೇಹಿತರೆ. ಈ ರೀತಿ ಹರಡಿದ ಮೇಲೆ ಮತ್ತೆ ನೀವು ತೆಂಗಿನ ಸಿಪ್ಪೆಯ ಒಟ್ಟಿರುತ್ತಲ್ಲ ಅದು, ಅಥವಾ ಅಡಿಕೆ ಸಿಪ್ಪೆ ಒಟ್ಟಿರುತ್ತಲ್ಲ, ಮತ್ತೆ ಮೇಲೆ ಕ್ಲೀನಾಗಿ ಆಡಬೇಕು ಸ್ನೇಹಿತರೆ. ಆಡು ಬಿಟ್ಟ ಮೇಲೆ ನೀವು 2 ದಿನಕ್ಕೊಂದ್ಸಲ ನೀರು ಕೊಟ್ಟರೆ ಉತ್ತಮ. ಇಲ್ಲ 3 ದಿವ್ಸಕ್ಕೊಂದ್ಸಲ ಆದರೂ ಕೊಡಬಹುದು. ಪಾತಿ ಮಾಡಿರ್ತೀರಲ್ಲ, ಆ ಕಾರಣದಿಂದ 1 ದಿನ ಎಕ್ಸ್ಟ್ರಾ ಕೊಟ್ಟರು ಒಳ್ಳೆಯದು. 2 ದಿನಕ್ಕೊಂದ್ಸಲ ನೀವು ನೀರು ಕೊಡ್ತಾ ಇದ್ದರೆ 45ರಿಂದ 50 ದಿನಗಳ ಮೇಲ್ಪಟ್ಟು ಅವು ಮೊಳಕೆ ಆಗಲು ಪ್ರಾರಂಭಿಸುತ್ತವೆ. ಮೊಳಕೆ ಆದ ತಕ್ಷಣ ಅವುಗಳನ್ನು ನೀವು ಏನು ಮಾಡಬೇಕು ಅಂದರೆ, 1 kg ಪ್ಯಾಕೆಟು, 2 kg ಪ್ಯಾಕೆಟ್, 5 kg ಪ್ಯಾಕೆಟು, ನಿಮಗೆ ಅನುಕೂಲ ಆದ ಪ್ಯಾಕೆಟಲ್ಲಿ ಮಣ್ಣು, ಸಗಣಿ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಅದರೊಳಗೆ ಈ ಮೊಳಕೆ ಆಗಿರುವ ಅಡಿಕೆ ಗೋಟನ್ನು ಇಟ್ಟರೆ 1 ವರ್ಷದ ಒಳಗೆ ನಿಮಗೆ ಗುಣಮಟ್ಟವಾದ ಅಡಿಕೆ ಸಸ್ಯಗಳು ದೊರೆಯುತ್ತವೆ.